ಒಂದೊಂದು ಕೊಡಿ ಒಂದೊಂದಾ ಫಸ್ಟ್ ಸರಿ. ಆಪ್ರೇಷನ್ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಆಪ್ರೇಷನ್ ಮಾಡಿ ಅಂತಾರೆ. ಕೂಡ ಬ್ಲಾಕ್ ಆ ಥರ ಇದ್ರೆ ಎದ್ದೊಳಕ್ಕಾಗುತ್ತಾ? ಡಾಕ್ಟ್ರ್ ಹತ್ರ ಆಪ್ರೇಷನ್ ಮಾಡಬೇಕು. ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರೆ. ಆಪ್ರೇಷನ್ ಸ್ಟೇಜ್ ಅಲ್ವೇ ಅಲ್ಲ ಸರ್. ಇಲ್ಲ ಬಂದ್ಬಿಟ್ಟಿದಲ್ಲ, ಇಲ್ಲಿ ನಡೆಯೋದಲ್ಲ, ಕೆಮ್ಮಕ್ಕೆ ಹಾಕಿಲ್ಲ ನೋಡಿ. ಇಲ್ಲಿ ಒಂದು ಬ್ಲಾಕ್ ಆಗ್ಬಿಟ್ಟಿದೆ ಅಂದಾರ ನೋಡಿ, ಕಾಣ್ತಾ ಇದಲ್ಲ ಇಲ್ಲಿ. ನಾನು ಸುಳ್ಳು ಹೇಳಿದ್ರೆ ಇದೇನು ಕಾಣ್ತಾ ಇರ್ಬೇಕು ಕೇಳಿ ಸ್ವಾಮಿ. ಇಲ್ಲಿ ನೀವು ಹೇಳ್ತಾರೋ ನಡೆಯಾಗಾಯ್ತಾರ, ಡಾಕ್ಟ್ರ್ ಹೇಳ್ತಾರ ಆಪ್ರೇಷನ್ ಮಾಡಿ ಅಂತ. ಏನು ಗೊತ್ತಾಯ್ತಾ? ಇದು ತೋರಿಸ್ತಾ ಇರೋದು ಆಪ್ರೇಷನ್ಗೆ ಬಂದೈತೆ ಅಂತ. ಹಾಸ್ಪಿಟ್ಲಿಗೆ ಹೋದ್ರೆ ಯಾವ್ದು ಒಂದು ಹೋದ್ರು ಅದ್ಬೇಡಿ, ನೀವು ಹೇಳಿದ್ರೆ ಸರಿ, ನೀವು ಬೇಡಿ ನಿಮ್ಗೆ ಆಪ್ರೇಷನ್. ಡಾಕ್ಟ್ರ್ ಏನು ಹೇಳಿದ್ರು? ಈಗ ಆಪ್ರೇಷನ್ ಮಾಡಿ ಅಂತಾರೆ. ಈಗ ಹೋದ್ರೆ ಆಪ್ರೇಷನ್ ಮಾಡಿ ಅಂತಾರೆ. ಬಂದ್ಬಿಟ್ಟಿದಲ್ಲ ನೋಡಿ. ಅದೇ ಹೇಳ್ತಾರೆ ನೋಡಿ. ಇಲ್ಲಿ ಕಣ್ಣಿಲ್ಲ ನೋಡಿ, ಬಂದು ಪ್ರೆಸ್ ಆಗ್ಬಿಟ್ಟಿದೆ. ನೀವು ಪೈಲ್ವಾನ್ ಅಂತ ತಡ್ಕೊಂಡಿರೋದು ನೋಡಿ. ಎಲ್ಲೈತಲ್ಲ ಇದೇ ಬಂದ್ಬಿಟ್ರೆ ಏನಾದ್ರೆ ಕಾಲೆಲ್ಲ ಜುಮ್ ಜುಮ್ ಕೂತ್ಕೊಳಕ್ ಹಾಕಿಲ್ಲ, ಕೆಮ್ಮಕ್ಕೆ ಹಾಕಿಲ್ಲ. ಕೂತ್ಕೊಡಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಭಾಳ ಹೊರಟಿರು ಹೊರಟಂತ ಹೋಯ್ತಾ ಇರೋದಷ್ಟೇ. ಇದೇನಿಲ್ಲ ನೋಡ್ರಿ ಸರ್, ಅದೇ ಗೊತ್ತಾಯ್ತಲ್ಲ. ಸಾಕು ನೋಡಿದ್ರೆ ಆಯ್ತು. ಏನಿಲ್ಲ, ಕೂತ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡ್ತಾನೆ. ಹಾಗೆ ಪಂಚೆ ಕಟ್ಟಿ ಹೇಳ್ತೀನಿ. ಹಿಂಗಿದ್ರೆ ನೆಟ್ಟಿಗಿದ್ರೆ ಎಂತ ರಕ್ತ ಆಡ್ತದೆ. ಹಿಂಗೆ ಇದು ನಿಲ್ಲಿಸಿ, ಅದು ನಿಲ್ಲಿಸಿ, ಇದು ಹಾಕಿದ್ಮೇಲೆ ಈ ಕಾಲ ಆ ಕಡೆ ಹಿಂಗೆ. ಯಾಕಂದ್ರೆ ಇಲ್ಲಿ ಬೇಜಾರು ಬಿಡಬೇಕು. ಇಲ್ಲಿ ಎಲ್ಲ ನೀವು ಮಾಡ್ತೀರಾ, ಬೆಳ್ಳಾಡಿಸಿ ನೀವು ಹೊರಟು ಮಾಡಿ ಅಂತ ಅಷ್ಟೇ. ಕಾಲು ನೀಡಿ. ಇಲ್ಲ ಇದೆಲ್ಲ ಮಾಡಿ ಗೊತ್ತು ನನಗೆ. ಕಾಲು ನೀಡಿ. ಹಿಂಗೆ ಮನಿಕೊಂಡಿದ್ರೆ ಹೇಳಿದ್ರೆ ರಕ್ತ ಎಲ್ಲ ಆಡ್ತದೆ ಕ್ಲೀನಾಗಿ. ಅಷ್ಟೇ ಜುಮ್ ಜುಮ್ ಅಂತ ಹಿಡಿತದೆ. ಇದಡಿ ನಿಧಾನಕ್ಕೆ ಸಾಕು. ಮನೆಯಲ್ಲಿ ಇಲ್ಲ ಸರ್, ಯಾವಾಗ ಹೇಳ್ತೀನಿ ಯಾವ ಮಕ್ಕಳು ಸರ್ ಸಲ ಮಕ್ಕಳಿ. ಶಾಬಾಷ್ ನೋಡ್ರ ಅಷ್ಟೇ. ಎದಳಿ ಕದ್ದು ಮನಿಗೊಳಿ. ದವಾಖ್ ನಿಧಾನ ಕನ್ನಡ ಹಾಕಿದ್ದೀನಿ ಸರ್. ದವಾಖ್ ಮನಿಗೊಡಿ. ಊಟ ಮನಿಗೊಡಿ ಸರ್. ಊಟ ಮಕ್ಕಳು ಬೆಂಗಳೂರು ಎಷ್ಟು ಇದಕ್ಕೆ ಬಂದರು? ಸಣ್ಣ ಆಗ್ಬೇಕು ಸರ್. ಶಾಬಾಷ್. ಅದೇ ಬರ್ಬೇಕಿತ್ತು ಸ್ವಲ್ಪ.